ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 36 ಚೆಸ್ಟ್ ಬ್ಲೌಸ್ನ ಡೀಪ್ ನೆಕ್ ಬ್ಲೌಸ್ನ ಯಾವ ರೀತಿ ನಾವು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು ಕಸ್ಟಮರ್ ಬ್ಲೌಸು. ನಾನು ಅವ್ರ ಬಾಡಿ ಮೆಜರ್ಮೆಂಟ್ಸನ್ನು ತೊಗೊಂಡಿದ್ದೀನಿ. ಅವ್ರ ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಬ್ಯಾಕ್ ಪಾರ್ಟ್ನ ನಾನು ಬಸ್ಟ್ ಮೆಥಡಲ್ಲಿ ಕಟಿಂಗ್ ಮಾಡ್ತಾ ಇದ್ದೀನಿ, ಹಾಗೆ ಫ್ರಂಟ್ ಪಾರ್ಟನ್ನು ಚೆಸ್ಟ್ ಮೆಥಡಲ್ಲಿ ಕಟಿಂಗ್ ಮಾಡ್ತಾ ಇದ್ದೀನಿ. ನೋಡಿ, ಅವ್ರ ಮೆಜರ್ಮೆಂಟ್ ಬಂದು ಬ್ಲೌಸ್ ಲೆಂತು 14 ಇಂಚ್ ಬೇಕು, ಫುಲ್ ಶೋಲ್ಡರ್ 15, ಅಪ್ಪರ್ ಚೆಸ್ಟು 36 ಇದೆ, ಫುಲ್ ಬಸ್ಟು 37 ಇದೆ, ಆರ್ಮೋಲ್ ರೌಂಡು 16.5 ಇದೆ, ವೇಸ್ಟ್ ಬಂದು 31 ಇದೆ. ಈ ಮೆಜರ್ಮೆಂಟ್ಸ್ಗೆ ನಾವು ಯಾವ ರೀತಿ ಡೀಪ್ ನೆಕ್ ಬ್ಲೌಸನ್ನು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ನೀವು ಬ್ಲೌಸನ್ನು ಕಟಿಂಗ್ ಮಾಡಿದ್ರೆ ಯಾವುದೇ ರೀತಿ ನಿಮಗೆ ಶೋಲ್ಡರ್ ಡ್ರಾಪ್ ಆಗಿರ್ಬೋದು, ಆರ್ಮೋಲ್ ರಿಂಕಲ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನೀವು ಅವಾಯ್ಡ್ ಮಾಡ್ಬೋದು. ಮ್ಯಾಕ್ಸಿಮಮ್ ನಿಮಗೆ ಆಲ್ಟ್ರೇಷನ್ ಬರದೇ ಇರೋ ಥರ ನೀವು ಅವಾಯ್ಡ್ ಮಾಡ್ಕೋಬೋದು. ಅದಕ್ಕೋಸ್ಕರ ನೀವು ಆದಷ್ಟು ಬಾಡಿ ಮೆಜರ್ಮೆಂಟ್ಸ್ ಪ್ರಕಾರ ಬ್ಲೌಸನ್ನು ಸ್ಟಿಚ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದು ಫ್ರಂಟ್ ಹುಕ್ಸ್ ಓಪನ್ ಆಗಿರೋದ್ರಿಂದ ನೋಡಿ, ಫೋಲ್ಡಿಂಗ್ ಸೈಡ್ ನನ್ನ ಸೈಡ್ಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ ಲೈನಿಂಗು. ಕೆಳಗಡೆ 1/2 ಇಂಚ್ ಮಾರ್ಜಿನ್ಗೆ ರೀತಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡು ಈಗ ನಮಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 14 ಇಂಚು. 14 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬ್ಲೌಸ್ ಲೆಂತ್ ಬೇಕಾಗುತ್ತೋ, ಅಂದರೆ ನಿಮ್ಗೆ 14 ಇಂಚು ಬೇಕಂದರೆ ಕೆಳಗಡೆ ಮಾರ್ಜಿನನ್ನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಆಮೇಲೆ ನಿಮ್ಗೆ ಅಲ್ಲಿಂದ ಬ್ಲೌಸ್ ಲೆಂತನ್ನು ತೊಗೋಬೇಕು. ಈಗ ಆರ್ಮೋಲ್ ರೌಂಡ್ ಬಂದು ಅವ್ರದ್ದು 16.5 ಇದೆ. 16.5ನ ಡಿವೈಡೆಡ್ ಬೈ 2 ಮಾಡಿದ್ರೆ 8 ಕಾಲ್ ಬರುತ್ತೆ. ಆ 8 ಕಾಲಲ್ಲಿ 1/4 ಇಂಚಿನ ನೀವು ಮೈನಸ್ ಮಾಡ್ಕೋಬೇಕು. ಈ ರೀತಿ 8 ಕಾಲಲ್ಲಿ 1/4 ಇಂಚಿನ ಮೈನಸ್ ಮಾಡಿದ್ರೆ ನಮಗೆ 6.5 ಅನ್ನೋದು ಬರುತ್ತೆ. ಮೇಲ್ಗಡೆ ಲೈನಿಂದ 6.5ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಒಂದು ಲೈನನ್ನು ಹಾಕ್ಕೊಂಡೆ. ಈಗ ಬ್ಯಾಕ್ ಪಾರ್ಟನ್ನು ನಾನು ಫುಲ್ ಬಸ್ಟಲ್ಲಿ ಕಟಿಂಗ್ ಮಾಡ್ತಿರೋದ್ರಿಂದ ಫುಲ್ ಬಸ್ಟ್ ಬಂದು ಅವ್ರದ್ದು 37 ಇದೆ. 37 ಇಂಚಸ್ಗೆ ನಾವು 2 ಇಂಚಸ್ ಲೂಸಿಂಗ್ನ ಆ್ಯಡ್ ಮಾಡ್ಕೋಬೇಕು. 2 ಇಂಚಸ್ ಲೂಸಿಂಗ್ನ ಆ್ಯಡ್ ಮಾಡ್ಕೊಂಡು ನಮಗೆ 39 ಆಗುತ್ತೆ. ಆ 39ನ ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ಆಗ ನಮಗೆ 9/4 ಇಂಚ್ ಅನ್ನೋದು ಬರುತ್ತೆ. ಅದನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಅವ್ರದ್ದು ಬ್ಯಾಕ್ ಡೀಪ್ ಬಂದು 10 ಇಂಚಸ್ ಇದೆ. ನೋಡಿ, ಮೇಲೆಯಿಂದ ಬ್ಯಾಕ್ ಡೀಪನ್ನು ಮಾರ್ಕ್ ಮಾಡ್ಕೋಬೇಕು. 10 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಅವ್ರದ್ದು ವೇಸ್ಟ್ ಬಂದು 31 ಇದೆ. 31 ಡಿವೈಡೆಡ್ ಬೈ 4 ಮಾಡಿದಾಗ 7/4 ಇಂಚ್ ಅನ್ನೋದು ಬರುತ್ತೆ. 7/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಅವ್ರದ್ದು ಬ್ಯಾಕ್ ಡೀಪ್ ಅನ್ನೋದು 10 ಇಂಚಸ್ ಇದೆ. ಬ್ಯಾಕಲ್ಲಿ ಡೀಪ್ 10 ಇಂಚಸ್ ಇದ್ದಾಗ ನಾವು ಚೆಸ್ಟ್ ಲೈನಲ್ಲಿ 1.5 ಇಂಚಿನ ಮೈನಸ್ ಮಾಡ್ಕೋಬೇಕು. ನಮಗೇನು 9/4 ಇಂಚ್ ಏನು ಬಂದಿದೆಯೋ ಅದರಲ್ಲಿ 1.5 ಇಂಚಿನ ನಾವು ಮೈನಸ್ ಮಾಡಿದಾಗ ನಮಗೆ 8.25 ಇಂಚ್ ಅನ್ನೋದು ಬರುತ್ತೆ. ಯಾಕೆ ನಾವು ಈ ರೀತಿ ಮೈನಸ್ ಮಾಡಬೇಕು ಅಂದರೆ, ಬ್ಯಾಕಲ್ಲಿ ನಾವು 10 ಇಂಚಸ್ಸನ್ನು ಡೀಪ್ ಇಟ್ಟು ಈಗ ಅಷ್ಟು ಕ್ಲಾತನ್ನು ನಾವೆಲ್ಲ ತೆಗೆದುಬಿಟ್ಟಾಗ ನಮಗೆ ಕ್ಲಾತ್ ಅನ್ನೋದು ಜಗ್ಗುತ್ತೆ. ಅಂದರೆ ಜಗ್ಗಿದಾಗ ನಮ್ಗೆ ಏನಾಗುತ್ತೆ, ಚೆಸ್ಟ್ ಲೈನಲ್ಲಿ ನಮಗೆ ರಿಂಕಲ್ಸ್ ಅನ್ನೋದು ಬಂದುಬಿಡುತ್ತೆ. ಅಂದರೆ ಆರ್ಮೋಲ್ ಕೆಳಗಡೆ ನಮಗೆ ರಿಂಕಲ್ಸ್ ಅನ್ನೋದು ಬಂದುಬಿಡುತ್ತೆ. ಆ ರಿಂಕಲ್ಸ್ನ ನಾವು ಅವಾಯ್ಡ್ ಮಾಡಬೇಕು ಅಂದಾಗ ನಮಗೆ ಚೆಸ್ಟ್ ಲೈನಲ್ಲಿ ನಾವು ವಿಡ್ತ್ ಅನ್ನೋದು ಕಡಿಮೆ ಮಾಡ್ಕೋಬೇಕು. ನೋಡಿ, ಈಗ ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೇನು 8.25 ಇಂಚ್ ಹತ್ರ ಚೆಸ್ಟ್ ಲೈನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದು, ಅಲ್ಲಿಂದ ಒಳಗಡೆಗೆ 2.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ, ಚೆಸ್ಟ್ ಲೈನಿಂದ ಮತ್ತು ಶೋಲ್ಡರ್ ಲೈನ್ಗೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊತಾ ಇದ್ದೀನಿ. ಇದು 36 ಚೆಸ್ಟ್ ಬ್ಲೌಸ್ ಆಗಿರೋದ್ರಿಂದ 2.25 ಇಂಚು ನೀವು ಸಿವಿಂಗ್ ಅಲೋನ್ಸಸ್ ಕಡೆಯಿಂದ ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಆರ್ಮ್ ಕರ್ವ್ ಲೈನನ್ನು ಮಾರ್ಕ್ ಮಾಡ್ಕೋಬೇಕು. ಈಗ ಆ ಲೈನ್ ಮೇಲೆ ಈ ರೀತಿ ಟೇಪನ್ನು ಪ್ಲೇಸ್ ಮಾಡ್ಕೊಂಡು ಮಿಡ್ ಪಾಯಿಂಟ್ನ ಕಂಡುಹಿಡ್ಕೊತಾ ಇದ್ದೀನಿ. ಮಿಡ್ ಪಾಯಿಂಟ್ನ ಕಂಡುಹಿಡ್ಕೊಂಡ್ಮೇಲೆ ಅಲ್ಲಿಂದ ಕೆಳಗಡೆ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀವು ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಶೋಲ್ಡರ್ ಪಟ್ಟಿ ಬಂದು 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ನೆಕ್ ಬಿಡ್ತು ಬಂದು 3.25 ಇಂಚ್ ಇದೆ. ನನಗೆ ಶೋಲ್ಡರ್ ಪಟ್ಟಿಗೆ 2.5 ಇಂಚ್ ಹೋದ್ಮೇಲೆ ನೆಕ್ ಬಿಡ್ತು ಅನ್ನೋದು 3.25 ಇದೆ. ಅಷ್ಟನ್ನೇ ನಾನು ಕೆಳಗಡೆ ಕೂಡ ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ, ಈ ರೀತಿ ರೌಂಡ್ ಶೇಪನ್ನು ಡ್ರಾ ಮಾಡಿದ್ದೀನಿ. ನೋಡಿ, ಇವಾಗ ಸಿವಿಂಗ್ ಅಲೋನ್ಸಸ್ನ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿ ಸಿವಿಂಗ್ ಅಲೋನ್ಸಸ್ನ ಆ್ಯಡ್ ಮಾಡಿಲ್ಲ, ಈಗ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ನೋಡಿ, ವೇಸ್ಟ್ ರೌಂಡಲ್ಲಿ ನಾನು ಡಾಟ್ಸ್ಗೋಸ್ಕರ ಮಾರ್ಕ್ ಮಾಡಿಲ್ಲ. ಡಾಟ್ಸ್ಗೋಸ್ಕರ ನಾನು ಇಲ್ಲಿ 3/4 ಇಂಚು ಮಾರ್ಕ್ ಮಾಡಿಕೊಂಡು ಆಮೇಲೆ ಸಿವಿಂಗ್ ಅಲೋನ್ಸಸ್ಗೋಸ್ಕರ ಒಂದು 2 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. 10 ಇಂಚಸ್ ಡೀಪ್ ಹಾಕೋ ನಮಗೆ ಡಾಟ್ಸ್ ಏನು ಅವಶ್ಯಕತೆ ಇರೋದಿಲ್ಲ. ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ಡಾಟ್ಸನ್ನು ಸ್ಟಿಚ್ ಮಾಡಿದ್ರೆ ಏನಾದರೂ ಶೋಲ್ಡರ್ ಡ್ರಾಪ್ ಆಗುತ್ತೋ ಇಲ್ವ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ರೀತಿ ಟ್ರೈ ಮಾಡ್ತಾ ಇದ್ದೀನಿ. ಡಾಟ್ಸನ್ನು ಕೂಡ ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಸೇವಿಂಗ್ ಅಲೋನ್ಸಸ್ನ ಆ್ಯಡ್ ಮಾಡ್ಕೋಬೇಕು. ಮೇಲ್ಗಡೆ ಶೋಲ್ಡರ್ಗೋಸ್ಕರ 1/2 ಇಂಚ್ ಮಾರ್ಜಿನನ್ನು ಈ ರೀತಿ ಆ್ಯಡ್ ಮಾಡ್ಕೋಬೇಕು. ಹಾಗೆ ಆರ್ಮ್ ರೌಂಡ್ ಹತ್ರ ಕೂಡ ನಾವು ಈಗ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಂಡು ಹೋಗಬೇಕು. ನೋಡಿ, 1/2 ಇಂಚು ಅಥವಾ 1/2 ಇಂಚಿಗಿಂತ 1 ಪಾಯಿಂಟ್ ಕಡಿಮೆ ಇರೋ ಥರ ನೀವು ಮಾರ್ಜಿನನ್ನು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಈಸಿಯಾಗಿ ಕಟಿಂಗನ್ನು ಮಾಡ್ಬೋದು. ಈ ಮೆಥಡಲ್ಲಿ ನೀವು ಕಟಿಂಗ್ ಮಾಡಿದ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಕಂಪ್ಲೀಟಾಗಿ ಅವಾಯ್ಡ್ ಆಗುತ್ತೆ. ಯಾಕಂದರೆ ತುಂಬ ಜನ ಕೇಳೋದೇನೆಂದರೆ ನಮಗೆ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅನ್ನೋ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸೊ
ಆ ಕಂಪ್ಲೇಂಟ್ನ ನೀವು ಅವಾಯ್ಡ್ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ ಡೀಪ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ. ಇದನ್ನು ಕಟಿಂಗ್ ಮಾಡೋದಕ್ಕೂ ಮೊದಲು ಒಂದ್ಸಲ ಚೆಕ್ ಮಾಡ್ಕೊಬೇಡೋಣ ಆರ್ಮ್ ರೌಂಡ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಾ ಇಲ್ವ ಅಂತ. ಅವ್ರದ್ದು ಆರ್ಮ್ ರೌಂಡ್ ಬಂದು 16.5 ಇದೆ. 16.5 / 2 ಮಾಡಿದಾಗ 8.25 ಇಂಚ್ ಅನ್ನೋದು ಬರಬೇಕು. ನನಗೆ ಈಗ ನೋಡಿ ನಾವು ಮಾರ್ಕ್ ಮಾಡ್ಕೊಂಡಿರೋದು ಕರೆಕ್ಟಾಗಿ 8.25 ಇಂಚ್ ಅನ್ನೋದು ಬಂದಿದೆ. ಈಗ ನಾವೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಪ್ರಕಾರ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಫ್ರೆಂಡ್ಸ್. ಈಗ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿದ ನಂತರ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಮೇಲ್ಗಡೆ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಚೆಕ್ ಮಾಡ್ಕೋಬೇಕು. ನೋಡಿ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಏನಿರುತ್ತೋ ಅದನ್ನು ಬಿಟ್ಟು ಈ ರೀತಿ ಚೆಕ್ ಮಾಡ್ಕೊತಾ ಇದ್ದೀನಿ. 7.5ಗೆ 1 ಪಾಯಿಂಟ್ ಅನ್ನೋದು ಕಡಿಮೆ ಬರ್ತಿದೆ ನಮಗೆ ಆರ್ಮ್ ರೌಂಡ್ ಅನ್ನೋದು. ಈಗ ಯಾವ ರೀತಿ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ ಲೈನಿಂಗನ್ನು ಈ ರೀತಿ 4 ಲೇಯರ್ ಆಗಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ನಮಗೇನು ಸೆಲ್ವೆಡ್ಜ್ ಇದೆಯೋ ಅದನ್ನು ಬಿಟ್ಟು ನಾನು ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಈಗ ಅವ್ರಿಗೆ ಬೇಕಾಗಿರೋ ಸ್ಲೀವ್ಸ್ ಲೆಂತ್ ಬಂದು 9.5 ಇಂಚಸ್ಸು. ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡಿಕೊಂಡು 10 ಇಂಚಸ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ 2 ಪಾಯಿಂಟ್ಸ್ನ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಸೇರಿಸ್ಕೋಬೇಕು. ಅವ್ರದ್ದು ಆರ್ಮ್ ರೌಂಡ್ ಬಂದು 7.5 ಇಂಚು ಬಂದಿದೆ. ಅದರಲ್ಲಿ 3/4 ಇಂಚನ್ನ ಲೆಸ್ ಮಾಡಿಕೊಂಡು ನಾನಿಲ್ಲಿ 6.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡೆ. ಹಾಗೆ ಕ್ಯಾಪ್ ಡೌನ್ಗೋಸ್ಕರ ನಾನಿಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 36 ಚೆಸ್ಟ್ ಬ್ಲೌಸ್ಗೆ ನೀವು ಕ್ಯಾಪ್ ಡೌನನ್ನು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ನೋಡಿ ಮೇಲ್ಗಡೆ ಲೈನಿಂದ ಕೆಳಗಡೆ ಲೈನ್ಗೆ ಈ ರೀತಿ ಪ್ಲೇಸ್ ಮಾಡಿದಾಗ 7.5 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ 2 ಇಂಚಸ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕ್ರಾಸಾಗಿ ಟೇಪನ್ನು ಪ್ಲೇಸ್ ಮಾಡಿದಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಸ್ಲೀವ್ಸ್ ಲೂಸ್ ಬಂದು ನನಗೆ ಇಲ್ಲಿ 5.25 ಇಂಚು ಬರ್ತಿದೆ. 5.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು 2 ಇಂಚಸ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನಿಮ್ಮ ಮೇಲ್ಗಡೆ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ಸ್ಲೀವ್ಸ್ ಆರ್ಮ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಸ್ಲೀವ್ಸ್ ಮಾರ್ಕಿಂಗನ್ನು ಮಾಡ್ಕೋಬೇಕು. ನಿಮಗೆ ಬ್ಯಾಕ್ ಪಾರ್ಟಲ್ಲಿ ಆರ್ಮ್ ರೌಂಡ್ ಎಷ್ಟೇ ಬಂದಿರಲಿ ಅದರಲ್ಲಿ 3/4 ಇಂಚನ್ನ ಲೆಸ್ ಮಾಡಿಕೊಂಡು ನೀವು ಈ ರೀತಿ ಸ್ಲೀವ್ಸನ್ನು ಕಟಿಂಗ್ ಮಾಡಿಕೊಂಡ್ರೆ ನಿಮಗೆ ಎಲ್ಲೂ ಕೂಡ ಸ್ಲೀವ್ಸನ್ನು ಜಾಯಿನ್ ಮಾಡೋಕೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ, ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನಮಗಿಲ್ಲಿ ಕ್ರಾಸಾಗಿ ಲೈನ್ ಇರೋದ್ರಿಂದ ಕಂಪಲ್ಸರಿ ನೀವು ಈ ರೀತಿ 90 ಡಿಗ್ರಿನ ನೋಡ್ಕೋಬೇಕು. ಈ ರೀತಿ ನೋಡ್ಕೊಂಡು ನೋಡಿ ನಮಗೆ ಇಷ್ಟು ಕ್ರಾಸ್ ಅನ್ನೋದು ಸಿಗ್ತಿದೆ ಸೈಡ್ ಸೀಮ್ ಅಲೋನ್ಸಸ್ ಕಡೆ. ನಿಮಗೆ ಎಲ್ಲೆಲ್ಲಿ ಲೈನ್ ಕ್ರಾಸ್ ಇರುತ್ತೋ ಅಲ್ಲೆಲ್ಲ ನೀವು 90 ಡಿಗ್ರಿನ ಈ ರೀತಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡಿಕೊಂಡು ಅಲ್ಲಿ ಕ್ರಾಸ್ ಎಷ್ಟಿರುತ್ತೋ ಅಷ್ಟನ್ನು ತೆಗೆದು ಬಿಡಬೇಕು. ನೋಡಿ ಈ ರೀತಿ ಟಕ್ಸನ್ನು ಇಟ್ಕೊಂಡು ಈಗ ಈ ರೀತಿ ಸ್ಲೀವ್ಸನ್ನು ಓಪನ್ ಮಾಡಿಕೊಂಡು ನಾವು ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಹತ್ರದಿಂದ ನಾವು ಮಾರ್ಜಿನ್ ಹತ್ರಗೆ ಈ ರೀತಿ ಟೇಪನ್ನು ಪ್ಲೇಸ್ ಮಾಡಿದಾಗ ನಮಗೆ ಮಿಡ್ ಪಾಯಿಂಟ್ ಗೊತ್ತಾಗುತ್ತೆ. ಆ ಮಿಡ್ ಪಾಯಿಂಟ್ ಹತ್ರ 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಫ್ರಂಟ್ ಆರ್ಮೋಲ್ ಶೇಪನ್ನು ತೊಗೋಬೇಕು. ಈ ಸ್ಕೇಲ್ ಇದ್ದರೆ ನಿಮಗೆ ಸ್ಲೀವ್ಸ್ನ ಕಟಿಂಗ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ. ಈ ಸ್ಕೇಲು ಅಮೆಝಾನ್ ಅಥವಾ ಮಿಶೋ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ, ತೊಗೊಳ್ಳಿ. 60 or 70 ರುಪೀಸ್ ಏನೋ ಇರುತ್ತೆ. ಈಸಿಯಾಗಿ ನಿಮಗೆ ಸ್ಲೀವ್ಸನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ ಅನ್ನೋರು ಈ ಸ್ಕೇಲನ್ನು ಪರ್ಚೇಸ್ ಮಾಡ್ಕೋಬೋದು. ಈಗ ಫ್ರಂಟ್ ಪಾರ್ಟನ್ನು ಯಾವ ರೀತಿ ನಾವು ಮಾರ್ಕಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಓಪನಿಂಗ್ ಸೈಡ್ ಇರೋ ಥರ ನಾವು ಲೈನಿಂಗನ್ನು ನನ್ನ ಸೈಡಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಈಗ 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಕೂಡ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊತಾ ಇದ್ದೀನಿ. ಈಗ ಫಸ್ಟ್ ಬ್ಯಾಕ್ ಪಾರ್ಟನ್ನು ತೊಗೊಂಡು ಬ್ಯಾಕ್ ಪಾರ್ಟಲ್ಲಿ ನಮಗೆ ಆರ್ಮ್ ರೌಂಡ್ ಬಂದು 6.5 ಇಂಚು ತೊಗೊಂಡಿದ್ದೀವಿ. 6.5ಯಲ್ಲಿ ನಾವು 1/2 ಇಂಚನ್ನು ನಾವು ಕಡಿಮೆ ಮಾಡಿಕೊಂಡು ಫ್ರಂಟ್ ಪಾರ್ಟ್ಗೋಸ್ಕರ ತೊಗೋಬೇಕು. ನಿಮಗೆ ಬ್ಯಾಕ್ ಪಾರ್ಟಲ್ಲಿ ನೀವೆಷ್ಟು ಆರ್ಮ್ ರೌಂಡ್ ತೊಗೊಂಡಿರ್ತೀರೋ ಅದರಲ್ಲಿ 1 ಇಂಚ್ವರೆಗೂ ನೀವು ಕಡಿಮೆ ಮಾಡ್ಬೋದು. ನಾನಿಲ್ಲಿ 1/2 ಇಂಚು ಕಡಿಮೆ ಮಾಡಿದ್ದೀನಿ. ನಿಮ್ಗೇನಾದರೂ ಆರ್ಮ್ ರೌಂಡ್ ಡಾಟ್ ಅನ್ನೋದು ಜಾಸ್ತಿ ಬರ್ತಿದೆ, ತುಂಬ ದೊಡ್ಡದಾಗಿ ಬರ್ತಿದೆ ಅಂದಾಗ ನೀವು ಕಡಿಮೆ ಮಾಡ್ಕೋಬೋದು. ಅಂದರೆ ಬ್ಯಾಕ್ ಪಾರ್ಟಲ್ಲಿ 6.5 ಇಂಚು ತೊಗೊಂಡಿದ್ರಲ್ಲ ಅದರಲ್ಲಿ 1 ಇಂಚ್ವರೆಗೂ ನೀವು ಕಡಿಮೆ ಮಾಡಿಕೊಂಡು ಫ್ರಂಟ್ ಪಾರ್ಟ್ಗೋಸ್ಕರ ಮಾರ್ಕ್ ಮಾಡ್ಕೋಬೋದು. ಈಗ ಚೆಸ್ಟ್ ಲೈನ್ ಮೇಲೆ ಅವ್ರದ್ದು ಚೆಸ್ಟ್ ಬಂದು 36 ಇದೆ. ಆ 36ನ /4 ಮಾಡಿದಾಗ 9 ಬರುತ್ತೆ. ಅದಕ್ಕೆ ನಾವು 3/4 ಇಂಚನ್ನು ಆ್ಯಡ್ ಮಾಡಿಕೊಂಡು 9.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅವ್ರದ್ದು ಬಸ್ಟ್ ಪಾಯಿಂಟ್ ಬಂದು 9.5 ಇಂಚಸ್ ಇದೆ. 9.5 ಇಂಚಸ್ ಶೋಲ್ಡರ್ ಲೈನಿಂದ 9.5 ಇಂಚಸ್ಗೆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಂಡರ್ ಬಸ್ಟ್ ಲೈನನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವ್ರದ್ದು ಫುಲ್ ಬಸ್ಟ್ 37 ಇದೆ. /12 ಮಾಡಿದಾಗ ನಮಗೆ 3 ಇಂಚಸ್ ಅನ್ನೋದು ಬರ್ತಿದೆ. 3 ಇಂಚಸ್ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಇಲ್ಲಿ ಶೇಪ್ ಬೆಲ್ಟ್ಸ್ನ ಸಪ್ರೇಟಾಗಿ ಕೊಡ್ತಾ ಇರೋದ್ರಿಂದ ಕೆಳಗಡೆ ಈ ಲೈನನ್ನು ನಾವು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ನಾನೇನು 2 ಇಂಚಸ್ ಲೈನ್ ಹಾಕ್ಕೊಂಡಿದ್ದೀನಿ, ಅದು ನಮ್ಗೆ ಅವಶ್ಯಕತೆ ಇಲ್ಲ.
ಈಗ ಚೆಸ್ಟ್ ಲೈನಲ್ಲಿ ನಾವು ಚೆಸ್ಟನ್ನು ಮಾರ್ಕ್ ಮಾಡ್ಕೊಂಡಂಗೆ ಬಸ್ಟ್ ಲೈನಲ್ಲಿ ಬಸ್ಟನ್ನು ಮಾರ್ಕ್ ಮಾಡ್ಕೋಬೇಕು. 37/4 ಮಾಡಿದಾಗ ನಮಗೆ 9.25 ಅನ್ನೋದು ಬರುತ್ತೆ. ಅದಕ್ಕೆ 3/4 ಇಂಚನ್ನು ಆ್ಯಡ್ ಮಾಡ್ಕೊಂಡು ನಮಗೆ 9.25 ಇಂಚ್ ಅನ್ನೋದು ಬರ್ತಿದೆ ನೋಡಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಆ 2 ಡಾಟ್ಸ್ನ ಈ ರೀತಿ ವೇಸ್ಟ್ ಲೈನ್ವರೆಗೂ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಕ್ರಾಸಾಗಿ ಎಲ್ಲಿ ನಮಗೆ ಕ್ರಾಸ್ ಇರುತ್ತೋ ಅಷ್ಟು ಕ್ರಾಸಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡಾಗ ನಮಗೆ ಆ ಲೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈಗ 2 ಇಂಚಸ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಅವ್ರದ್ದು ಫುಲ್ ಶೋಲ್ಡರ್ ಬಂದು 15 ಇಂಚಸ್ ಇದೆ. 15/2 ಮಾಡಿದಾಗ 7.5 ಬರುತ್ತೆ. ಆ 7.5 ನೀವು 1.5 ಇಂಚನ್ನು ಮೈನಸ್ ಮಾಡಿದಾಗ ನಿಮಗೆ 6 ಇಂಚಸ್ ಅನ್ನೋದು ಬರುತ್ತೆ. ಇದು ಯಾರಿಗೇ ಆಗಲಿ ಸೇಮ್ ಫಿಕ್ಸ್ಡ್ ಇರುತ್ತೆ ಈ ಫಾರ್ಮುಲಾ. ನಿಮಗೆ ಶೋಲ್ಡರ್ ಎಷ್ಟಿರುತ್ತೋ ಆ ಶೋಲ್ಡರಲ್ಲಿ /2 ಮಾಡಿಕೊಂಡು 1.5 ಇಂಚನ್ನು ಮೈನಸ್ ಮಾಡ್ಕೋಬೇಕು. ಈಗ ಚೆಸ್ಟ್ ಲೈನಿಂದ ಮೇಲ್ಗಡೆ ಆರ್ಮ್ ರೌಂಡ್ ಹತ್ರ ಒಂದು 2 ಇಂಚಸ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೋಬೇಕು. ನಮಗೂ ಇಲ್ಲಿ ಲೈನ್ ಅನ್ನೋದು ಕ್ರಾಸ್ ಇರೋದ್ರಿಂದ ಸೈಡ್ ಸೀಮ್ ಅಲೌನ್ಸಸ್ ಕಡೆ ನಾವು ಎಲ್ ಸ್ಕೇಲನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ರೌಂಡ್ ಶೇಪನ್ನು ತೊಗೋಬೇಕಾಗುತ್ತೆ ನೋಡಿ. ನಮ್ಗೆ ಆ ಲೈನು ಇಷ್ಟು ಕ್ರಾಸ್ ಅನ್ನೋದು ಬಂದಿದೆ. ಆ ಲೈನ್ ಕ್ರಾಸ್ ಹತ್ರಕ್ಕೆ ನಾವು ಈ ರೀತಿ ಆರ್ಮ್ ರೌಂಡನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅವ್ರದ್ದು ಫುಲ್ ಬಸ್ಟ್ ಬಂದು 37 ಇದೆ. ಈಗ ನಾವು ಅಪೆಕ್ಸ್ ಪಾಯಿಂಟ್ನ ಕಂಡುಹಿಡ್ಕೊಳ್ಳೋದಕ್ಕೆ 37/10 ಮಾಡಿದಾಗ ನಮಗೆ 3 ಇಂಚಸ್ ಮೇಲೆ 8 ಪಾಯಿಂಟ್ಸ್ ಅನ್ನೋದು ಬರ್ತಿದೆ. ಸೊ 3 ಇಂಚಸ್ ಮೇಲೆ 8 ಪಾಯಿಂಟ್ಸನ್ನು ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಡಾಟ್ಸನ್ನು ಯಾವ ರೀತಿ ನಾವು ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವಿಲ್ಲಿ ಶೇಪ್ ಬಟ್ಟಿನ ಸಪ್ರೇಟಾಗಿ ಕೊಡೋದ್ರಿಂದ ಇಲ್ಲಿ ಮಾರ್ಜಿನನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಕೆಳಗಡೆ. ಅಂದರೆ ಶೇಪ್ ಬೆಲ್ಟ್ಸ್ನ ನಾವು ಸ್ಟಿಚ್ ಮಾಡಬೇಕಾದ್ರೆ ನಮಗೆ ಮಾರ್ಜಿನ್ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಒಂದು 1/2 ಇಂಚನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ನಾವೇನು ಅಪೆಕ್ಸ್ ಪಾಯಿಂಟ್ಗೆ 3 ಇಂಚಸ್ ಮೇಲೆ 8 ಪಾಯಿಂಟ್ಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೆ ಅದನ್ನು ಸ್ಟ್ರೈಟಾಗಿ ಈ ರೀತಿ ಲೈನನ್ನು ಹಾಕ್ಕೊಂಡು ಈಗ ನಮಗೆ ವೇಸ್ಟ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ವೇಸ್ಟ್ 31/4 ಮಾಡಿದಾಗ 7.25 ಇಂಚ್ ಅನ್ನೋದು ಬರುತ್ತೆ. 7.25 ಇಂಚನ್ನು ಮಾರ್ಕ್ ಮಾಡಿಕೊಂಡು ಸಪ್ರೇಟಾಗಿ ನಮಗೆ ಎಷ್ಟು ಮಿಕ್ಕಿದೆ ಅಂತ ನೋಡ್ಕೊತಾ ಇದ್ದೀನಿ. ನಮಗೆ 2.5 ಇಂಚ್ ಅನ್ನೋದು ಎಕ್ಸ್ಟ್ರಾ ಮಿಕ್ಕಿದೆ. ಆ 2.5 ಇಂಚನ್ನು ನಾವು ಈಗ ಮೈನ್ ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಡಿವೈಡ್ ಮಾಡ್ಕೊತಾ ಇದ್ದೀನಿ. ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಮೈನ್ ಡಾಟನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮೈನ್ ಡಾಟ್ ಹತ್ರದಿಂದ 1.5 ಇಂಚ್ ಆ ಕಡೆ, 1.5 ಇಂಚ್ ಈ ಕಡೆ, ಮತ್ತು ಮೇಲ್ಗಡೆ ಆರ್ಮ್ ಡಾಟ್ಗೋಸ್ಕರ 1.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ನಾವು ಡಾಟ್ಸನ್ನು ಮಾರ್ಕ್ ಮಾಡ್ಕೋಬೇಕು. ನಾನು ಮೊದಲೇ ಹೇಳ್ದಂಗೆ ನಾವು ಫ್ರಂಟ್ ಪಾರ್ಟನ್ನು ಚೆಸ್ಟ್ ಮೆಥಡಲ್ಲಿ ಕಟಿಂಗ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವು ಆರ್ಮೋಲ್ ಹತ್ರ ಯಾವುದೇ ರೀತಿ ಮಾರ್ಜಿನನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾವು ಮಾರ್ಜಿನನ್ನು ಸೇರಿಸೇ ಮಾರ್ಕ್ ಮಾಡ್ಕೊಂಡಿರೋದ್ರಿಂದ ಈಗ ನಾನು ಆರ್ಮ್ ರೌಂಡ್ ಹತ್ರ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ. 8.25 ಇಂಚ್ ಅನ್ನೋದು ನಮಗೆ ಬರಬೇಕು. ಬ್ಯಾಕ್ ಸೈಡ್ ನಮಗೆ 8.25 ಇಂಚ್ ಅನ್ನೋದು ಬಂದಿದೆ ಆರ್ಮ್ ರೌಂಡು. ಫ್ರಂಟಲ್ಲೂ ಕೂಡ ನಮಗೆ 8.25 ಇಂಚ್ ಅನ್ನೋದು ಬರಬೇಕು. ಅದೇ ನನಗೆ 8.25 ಇಂಚ್ ಅನ್ನೋದು ಬಂದು ಇನ್ನೂ 1.5 ಇಂಚ್ ಎಕ್ಸ್ಟ್ರಾ ಅನ್ನೋದು ಡಾಟ್ಗೋಸ್ಕರ ಬರ್ತಿದೆ. ಸೊ ನಾವು ಫ್ರಂಟಲ್ಲಿ 1.5 ಇಂಚ್ ಡಾಟನ್ನು ನಾವು ಆರ್ಮ್ ರೌಂಡ್ ಹತ್ರ ಹಿಡಿದ್ರೆ ನಮಗೆ ತುಂಬ ದೊಡ್ಡದಾಗಿ ಡಾಟ್ ಅನ್ನೋದು ಬರುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಒಂದು 1/2 ಇಂಚ್ ಕಡಿಮೆ ಮಾಡ್ಕೊತಾ ಇದ್ದೀನಿ. ಅಂದರೆ ಈಗ ನಾವು ಬ್ಯಾಕಲ್ಲಿ ಆರ್ಮ್ ರೌಂಡ್ ಬಂದು 6.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಆರ್ಮ್ ಲೈನು. ಅದರಲ್ಲಿ ನಾವು 1/2 ಇಂಚ್ ಕಡಿಮೆ ಮಾಡಿಕೊಂಡು ಫ್ರಂಟಲ್ಲಿ 6ಗೆ ಮಾರ್ಕ್ ಮಾಡ್ಕೊಂಡಿದ್ವಿ. ಈಗ ನಾನು 5.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತೆ ಈಗ ಚೆಕ್ ಮಾಡ್ಕೋಬೇಕು ಆರ್ಮ್ ರೌಂಡ್ ಅನ್ನೋದು. ನಮಗೆ ಆರ್ಮ್ ರೌಂಡ್ ಡಾಟ್ ಅನ್ನೋದು 1 ಇಂಚ್ ಇದ್ದರೆ ಓಕೆ, 3/4 ಇಂಚ್, 1/2 ಇಂಚ್ ಈ ಥರ ಇದ್ದರೆ ಓಕೆ. 1.5 ಇಂಚ್ ಈ ಥರ ಎಲ್ಲ ನಮಗೆ ಡಾಟ್ ಅನ್ನೋದು ಬಂದರೆ ನಮಗೆ ಅಷ್ಟು ಚೆನ್ನಾಗಿ ಅನ್ನೋದು ಕಾಣಿಸೋದಿಲ್ಲ ಅಥವಾ ಕೈ ಮೇಲೆ ಎತ್ತೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಚೆಕ್ ಮಾಡ್ಕೋಬೇಕು ನೋಡಿ. 8.25 ಅನ್ನೋದು ನನಗೆ ಇಲ್ಲಿಗೆ ಬರ್ತಿದೆ. ನನಗೆ 3/4 ಇಂಚ್ ಅನ್ನೋದು ಡಾಟ್ಗೋಸ್ಕರ ಸಿಗ್ತಿದೆ. 3/4 ಇಂಚನ್ನ ನಾವೀಗ ಡಾಟ್ಗಾಗಿ ಮಾರ್ಕ್ ಮಾಡ್ಕೋಬೇಕು. ಮೈನ್ ಡಾಟ್ ಹತ್ರ ಸ್ಕೇಲನ್ನ ಈ ರೀತಿ ಪ್ಲೇಸ್ ಮಾಡಿದಾಗ ನಮಗೆ ಆರ್ಮ್ ರೌಂಡ್ ಹತ್ರ ಎಲ್ಲಿಗೆ ಸ್ಕೇಲ್ ಬರುತ್ತೋ ಅಲ್ಲಿಗೆ ನಾವು ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ನಮಗೆ ಎಕ್ಸ್ಟ್ರಾ 3/4 ಇಂಚ್ ಇದೆಯಲ್ಲ, ಆ 3/4 ಇಂಚಿನ ಆರ್ಮ್ ರೌಂಡ್ ಹತ್ರ ಈ ರೀತಿ ಮಾರ್ಕ್ ಮಾಡಿಕೊಂಡು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ನಾನಿಲ್ಲಿ 4th ಡಾಟನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ. ಬಸ್ಟ್ ಲೈನ್ ಮೇಲೆ ನಾವು 4th ಡಾಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆ ಕಡೆ 1/4 ಇಂಚು, ಈ ಕಡೆ 1/4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು 4th ಡಾಟನ್ನು ಕೂಡ ಮಾರ್ಕ್ ಮಾಡಿಕೊಂಡೆ. ಡಾಟ್ಸ್ ಅಂದರೆ ಉಕ್ಸ್ಪಟ್ಟಿ ಸೈಡ್ ಕೂಡ ನಾವು ಒಂದು ಡಾಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ 1/4 ಇಂಚು ಇರೋ ಥರ ನೋಡಿಕೊಂಡು. ಈಗ ನಮಗೆ ಬ್ಯಾಕ್ ಪಾರ್ಟಲ್ಲಿ ಶೋಲ್ಡರ್ ಅನ್ನೋದು ಎಷ್ಟಿದೆ ಚೆಕ್ ಮಾಡ್ಕೊತಾ ಇದ್ದೀನಿ. 3 ಇಂಚಸ್ ಅನ್ನೋದು ನಮಗೆ ಶೋಲ್ಡರ್ ಪಟ್ಟಿ ಅನ್ನೋದಿದೆ. ಮಾರ್ಜಿನನ್ನು ಸೇರಿಸಿ ಇಲ್ಲೂ ಕೂಡ ನಾವು ವಿತ್ ಮಾರ್ಜಿನನ್ನು ಸೇರಿಸ್ಕೊಂಡು 3 ಇಂಚಸ್ಗೆ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಫ್ರಂಟ್ ಡೀಪ್ ಬಂದು ನನಗೆ ಅವರು ಇಲ್ಲಿ 7 ಇಂಚಸ್ ಹೇಳಿದರೆ ನಾನು 6.25 ಇಂಚನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು
ನಮಗೆ ಮೇಲ್ಗಡೆ 2-3 ಇಂಚ್ ಅನ್ನೋದು ನಮಗೆ ಬಿಡ್ತ್ ಅನ್ನೋದು ಸಿಕ್ತಿದೆ, ನೆಕ್ ಬಿಡ್ತು. ಸೇಮ್ ಕೆಳಗಡೆನೂ ನೆಕ್ ಬಿಡ್ತು 3 ಇಂಚಸ್ಗೆ ರೀತಿ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಶೇಪ್ ಬೆಲ್ಟ್ಸ್ನ ನಾವು ಮಾರ್ಕ್ ಮಾಡ್ಕೋಬೇಕಂದ್ರೆ ನಮಗೆ ಇಲ್ಲಿ ಕರ್ವ್ ಶೇಪನ್ನು ಡ್ರಾ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನೋಡಿ ಕೆಳಗಡೆಯಿಂದ 1 ಇಂಚಿಗೆ ನಾನು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಲೈನಿಂದ ವೇಸ್ಟ್ ಲೈನಿಂದ 1 ಇಂಚಿಗೆ ಈ ರೀತಿ ಮೇಲೆಗಡೆಗೆ ಮಾರ್ಕ್ ಮಾಡಿಕೊಂಡು ಈ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಈ ರೀತಿ ಶೇಪನ್ನು ತೊಗೋಬೇಕು. ನೋಡಿ ಈ ರೀತಿ ಫ್ರೆಂಚ್ ಆರ್ಮ್ ಕರ್ವ್ ಸ್ಕೇಲನ್ನು ಪ್ಲೇಸ್ ಮಾಡಿದ್ರೆ ನಮಗೆ ಈ ರೀತಿ ಶೇಪ್ ಅನ್ನೋದು ಸಿಗುತ್ತೆ. ಹಾಗೆ ಸೈಡ್ ಸೀಮ್ ಅಲೋನ್ಸಸ್ ಕಡೆ ನಾನು 1.5 ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಮೇಲೆಗಡೆಗೆ ಈ ರೀತಿ ಕ್ರಾಸಾಗಿ ನೋಡಿ ಈ ರೀತಿ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಮೇಲ್ಗಡೆ 1/2 ಇಂಚ್ ಶೋಲ್ಡರ್ಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಮಾರ್ಕ್ ಮಾಡಿದ್ದೀವೋ ಅದ್ರ ಪ್ರಕಾರ ಕಟಿಂಗನ್ನು ಮಾಡ್ಕೊಂಡು ಹೋಗೋಣ. ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಆಲ್ರೆಡಿ ನಾವು ವಿತ್ ಮಾರ್ಜಿನ್ ಜೊತೆನೇ ನಾವು ಮಾರ್ಕ್ ಮಾಡಿರೋದ್ರಿಂದ ಎಲ್ಲೂ ಕೂಡ ನಾವು ಸೇವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಆರ್ಮ್ ರೌಂಡ್ ಹತ್ರ. ಹಾಗೆ ಮತ್ತು ಕೆಳಗಡೆ ಕೂಡ ನಾನು ಸೇವಿಂಗ್ ಅಲೌನ್ಸಸ್ನ ಆ್ಯಡ್ ಮಾಡಿ ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಟಕ್ಸ್ ಇಟ್ಕೋಬೇಕು. ಎಲ್ಲ ಡಾಟ್ಸ್ ಹತ್ರ ಈ ರೀತಿ ಟಕ್ಸ್ ಇಟ್ಕೊಂಡಾಗ ಈಸಿಯಾಗಿ ನಾವು ಎರಡೂ ಕಡೆ ಡಾಟ್ಸನ್ನು ಸ್ಟಿಚ್ ಮಾಡುವಾಗ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ, ನೀಟಾಗಿ ಸ್ಟಿಚ್ ಮಾಡ್ಕೋತೀವಿ. ಈಗ ಶೇಪ್ ಬೆಲ್ಟ್ಸ್ನ ಕಟಿಂಗ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ನಾವು ಈ ರೀತಿ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಇಟ್ಟು ಚೆಕ್ ಮಾಡ್ಕೋಬೇಕು. ನಮಗೆ ಶೇಪ್ ಬೆಲ್ಟ್ಸ್ ಅನ್ನೋದು ಬಿಡ್ತು ಅಥವಾ ಲೆಂತ್ ಎಷ್ಟು ಬೇಕಾಗುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಈಗ ನಾನು ಬ್ಯಾಕ್ ಪಾರ್ಟಲ್ಲಿ ಡೀಪನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈಗ ಬ್ಯಾಕ್ ಪಾರ್ಟ್ ಮೇಲೆ ಸೈಡ್ ಸೀಮ್ ಅಲೌನ್ಸಸ್ ಎರಡೂ ಕೂಡ ಒಂದ್ರ ಮೇಲೆ ಒಂದು ಮ್ಯಾಚ್ ಆಗೋ ಥರ ಈ ರೀತಿ ಪ್ಲೇಸ್ ಮಾಡಿದಾಗ ನಮಗೆ ಸೈಡು ಶೇಪ್ ಬೆಲ್ಟ್ಸ್ ಪಟ್ಟಿ ಅನ್ನೋದು ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ನನಗಿಲ್ಲಿ 1.25 ಇಂಚು ಸೈಡ್ ಶೇಪ್ ಬೆಲ್ಟ್ ಅನ್ನೋದು ಕಡಿಮೆ ಸಿಗ್ತಾ ಇರೋದ್ರಿಂದ ನಾನು ಫ್ರಂಟ್ ಪಾರ್ಟಲ್ಲಿ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಇನ್ನೊಂದು 1 ಇಂಚ್ ಆಗುವಷ್ಟು ಎಕ್ಸ್ಟ್ರಾ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಶೇಪ್ ಬೆಲ್ಟ್ಸಿ 2 ಇಂಚಸ್ ಇರೋ ಥರ ನೋಡ್ಕೊಳ್ಳಿ ಸೈಡ್ ಸೀಮ್ ಅಲೌನ್ಸಸ್ ಕಡೆ. ಈ ರೀತಿ ಕಟ್ ಮಾಡಿ ತೆಗೆಯೋದ್ರಿಂದ ಬ್ಲೌಸಲ್ಲಿ ಏನೂ ವೇರಿಯೇಷನ್ ಆಗೋದಿಲ್ಲ, ಅಂದರೆ ಫಿಟ್ಟಿಂಗ್ ವಿಷಯದಲ್ಲಿ ಏನೂ ವೇರಿಯೇಷನ್ ಆಗೋದಿಲ್ಲ. ನಮಗೆ ಶೇಪ್ ಬೆಲ್ಟ್ಸ್ಗೋಸ್ಕರ ನಾವು ಈ ರೀತಿ ನಮ್ಗೆ ಕಡಿಮೆ ಬಂದಾಗ ನಾವು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೋದು. ಅಪ್ ಟು ನೀವು ಬಸ್ಟ್ ಲೈನ್ವರೆಗೂ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋಬೋದು. ನೋಡಿ ಈಗ ನನಗೆ 2.5 ಇಂಚ್ ಅನ್ನೋದು ನನಗೆ ಶೇಪ್ ಬೆಲ್ಟ್ಸ್ಗೋಸ್ಕರ ಸಿಗ್ತಿದೆ. ಉಕ್ಸ್ಪಟ್ಟಿ ಸೈಡು ನಾನು 3 ಇಂಚಸ್ಸು ತೊಗೊಳ್ತಾ ಇದ್ದೀನಿ. ಉಕ್ಸ್ಪಟ್ಟಿ ಸೈಡು 3 ಇಂಚಸ್ ಸಾಕಾಗಲ್ಲ ನಮಗೆ, ಉಕ್ಸ್ಪಟ್ಟಿ ಮತ್ತು ಐಪಟ್ಟಿ ಲೆಂತ್ ಕಡಿಮೆ ಆಗುತ್ತೆ ಅನ್ನೋರು 3.5 ಇಂಚ್ವರೆಗೂ ಹೋಗ್ಬೋದು. ಬಟ್ ಮ್ಯಾಕ್ಸಿಮಮ್ 3 ಇಂಚಸ್ ಸಾಕಾಗುತ್ತೆ. ಈಗ ಶೇಪ್ ಬೆಲ್ಟ್ಸ್ನ ಮಾರ್ಕಿಂಗ್ ಮಾಡೋದಕ್ಕೋಸ್ಕರ ನೋಡಿ ಈ ರೀತಿ 1/2 ಇಂಚಿಗೆ ಮಾರ್ಜಿನನ್ನು ಮಾರ್ಕ್ ಮಾಡಿಕೊಂಡು ನಮಗೆ ವೇಸ್ಟ್ ರೌಂಡಲ್ಲಿ 4ನೇ ಒಂದು ಭಾಗ 7.25 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಕ್ಸ್ಟ್ರಾ ನಾವು 2 ಇಂಚಸ್ ಮಾರ್ಜಿನ್ ತೊಗೊಂಡಿದ್ದೀನಿ. ಇಲ್ಲಿ ಶೇಪ್ ಬೆಲ್ಟ್ಸ್ನ ಸ್ಟಿಚ್ ಮಾರ್ಜಿನ್ ಬಂದು ನಾನು 2.25 ಇಂಚು ತೊಗೊತಾ ಇದ್ದೀನಿ. ಮಾರ್ಜಿನ್ನು ಎಕ್ಸ್ಟ್ರಾ ಇರೋ ಥರನೇ ತೊಗೊಳ್ಳಿ, ಯಾಕಂದರೆ ನಮಗೆ ಇದು ಶೇಪ್ ಬೆಲ್ಟ್ಸು ಸ್ವಲ್ಪ ಕ್ರಾಸ್ ಆಗಿರೋದ್ರಿಂದ ನಮಗೆ ಎಕ್ಸ್ಟ್ರಾ ಸ್ಟಿಚ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಅನ್ನೋದು ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಎಕ್ಸಾಕ್ಟ್ 2 ಇಂಚಸ್ ಮಾರ್ಜಿನನ್ನೇ ತೊಗೊಳ್ದಿರ 1 ಇಂಚ್ ಅಥವಾ 1.25 ಇಂಚು ಜಾಸ್ತಿ ಇರೋ ಥರ ನೀವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಉಕ್ಸ್ಪಟ್ಟಿ ಸೈಡು 3 ಇಂಚಸ್ಸಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಿಡ್ಲಲ್ಲಿ ಬಂದು 2 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸೈಡ್ ಸೀಮ್ ಅಲೌನ್ಸಸ್ ಕಡೆ 2.5 ಇಂಚು ನಮ್ಗೆ ಬೇಕಾಗಿರೋದು, ಅದರಲ್ಲಿ 1/2 ಇಂಚು ಮಾರ್ಜಿನನ್ನು ಆ್ಯಡ್ ಮಾಡಿಕೊಂಡು 3 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ನೀಟಾಗಿ ಶೇಪ್ ಬೆಲ್ಟ್ಸ್ನ ಈಸಿಯಾಗಿ ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ನಾವು ಶೇಪ್ ಬೆಲ್ಟ್ಸ್ನ ಫ್ರಂಟ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡೆ ಅಂತ. ಆದಷ್ಟು ಶೇಪ್ ಬೆಲ್ಟ್ಸು ನಿಮಗೆ ವೇಸ್ಟ್ ರೌಂಡಲ್ಲಿ 4ನೇ ಒಂದು ಭಾಗಕ್ಕೆ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ನು ನೀವು 1 ಇಂಚ್ ಎಕ್ಸ್ಟ್ರಾ ಇರೋ ಥರ ತೊಗೊಳ್ಳಿ. ಅಂದರೆ ನೀವೇನು ಮಾರ್ಜಿನ್ 2 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದಕ್ಕಿಂತ 1 ಇಂಚ್ ಅಥವಾ 1.25 ಇಂಚು ಜಾಸ್ತಿ ಇರೋ ಥರನೇ ನೀವು ಶೇಪ್ ಬೆಲ್ಟ್ಸ್ನ ಕಟಿಂಗನ್ನು ಮಾಡ್ಕೋಬೇಕು. ಹಾಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಈ ರೀತಿ ಒಂದು ಟಕ್ಸನ್ನು ಇಟ್ಕೊಂಡ್ರೆ ಸೈಡ್ ಸೀಮ್ ಅಲೌನ್ಸಸ್ ಕಡೆ ನಾವು ಸ್ಟಿಚ್ ಮಾಡಬೇಕಾದ್ರೆ ಆ ಟಕ್ಸ್ ಅನ್ನೋದು ಸೈಡ್ ಸೀಮ್ ಅಲೌನ್ಸಸ್ ಕಡೆ ಇರೋ ಥರನೇ ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಗೆ ಶೇಪ್ ಬೆಲ್ಟ್ಸ್ ಅನ್ನೋದು ನಮಗೆ ಲೈನಿಂಗ್ ಪೀಸಲ್ಲಿ 4 ಲೇಯರ್ಸ್ ಅನ್ನೋದು ಬೇಕಾಗುತ್ತೆ. ನಾವು 2 ಲೇಯರ್ಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ 2 ಲೇಯರ್ಸ್ಗೋಸ್ಕರ ಈ ರೀತಿ ಕಟ್ ಮಾಡ್ಕೊಂಡಿರೋ ಶೇಪ್ ಬೆಲ್ಟ್ಸ್ನ ಲೈನಿಂಗ್ ಮೇಲೆ ಪ್ಲೇಸ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಅದು ಹೇಗಿದೆಯೋ ಹಾಗೆ ನಾವು ಕಟಿಂಗನ್ನು ಮಾಡ್ಕೋಬೇಕು. ಈ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಅಂದರೆ ಈಗ ನಾನು ಏನು ಕಟಿಂಗ್ ಮಾಡಿದ್ದೀನೋ ಅದ್ರ ಪ್ರಕಾರ ನಾವು
ಸ್ಟಿಚಿಂಗನ್ನು ಮಾಡಿದ್ರೆ ಯಾವ ರೀತಿ ನಮಗೆ ಬ್ಲೌಸ್ದು ಔಟ್ಫುಟ್ ಅನ್ನೋದು ಬರುತ್ತೆ ಅಂತ ಕೂಡ ತೋರಿಸ್ಕೊಡ್ತೀನಿ. ಹಾಗೆ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೀನಿ. ನೋಡಿ, ಈಗ ಫ್ರಂಟ್ ಪಾರ್ಟಲ್ಲಿ ನಾವು ಒಂದು ಸೈಡಲ್ಲಿ ನಾವು ಡಾಟ್ಸನ್ನು ಮಾರ್ಕ್ ಮಾಡ್ಕೊಂಡಿದ್ವಿ. ಇನ್ನೊಂದು ಸೈಡ್ ಕೂಡ ನಮಗೆ ಇದೇ ರೀತಿಯೇ ಡಾಟ್ಸನ್ನು ನಾವು ಪ್ರಿಂಟ್ ಮಾಡ್ಕೋಬೇಕಂದ್ರೆ ನೋಡಿ, ಈ ರೀತಿ ವೀಲ್ ಮಾರ್ಕರನ್ನು ತೊಗೊಂಡು ನೀಟಾಗಿ ನಾವು ಡಾಟ್ಸ್ ಮೇಲೆ ಈ ರೀತಿ ರಬ್ ಮಾಡ್ಕೊಂಡಾಗ ಇನ್ನೊಂದು ಸೈಡ್ ಕೂಡ ನಮಗೆ ಈ ರೀತಿ ಮಾರ್ಕ್ಸ್ ಅನ್ನೋದು ಕಾಣಿಸುತ್ತೆ. ಆಗ ನಾವು ಈಸಿಯಾಗಿ ಡಾಟ್ಸನ್ನು ಮಾರ್ಕ್ ಮಾಡ್ಕೋಬೋದು. ನೋಡಿ, ಯಾಕಂದರೆ ಎರಡೂ ಪಾರ್ಟ್ಸ್ ಮೇಲೆ ನಾವು ಒಂದೇ ಥರ ಡಾಟ್ಸನ್ನು ಈಕ್ವಲ್ಲಾಗಿ ಸ್ಟಿಚಿಂಗನ್ನು ಮಾಡಿದಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ಫ್ರಂಟ್ ಪಾರ್ಟು, ಶೇಪ್ ಬೆಲ್ಟ್ಸು, ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸು ಈಗ ಪೂರ್ತಿ ಬ್ಲೌಸನ್ನು ಕಟಿಂಗ್ ಮಾಡಿದ್ದಾಗಿದೆ. ಈಗ ಯಾವ ರೀತಿ ನಾವು ಈ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಮೈನ್ ಫ್ಯಾಬ್ರಿಕ್ ಬ್ಲೌಸನ್ನು ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇದು ಒಂದು ಮೈನ್ ಫ್ಯಾಬ್ರಿಕ್ ಬ್ಲೌಸು. ಫಸ್ಟು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕು. ನಮಗೆ ಇಲ್ಲಿ ಎರಡೂ ಕಡೆ ಬಾರ್ಡರ್ಸ್ ಬಂದಿರೋದ್ರಿಂದ ಒಂದು ಸೈಡು ಬಿಗ್ ಬಾರ್ಡರ್ ಬಂದಿದೆ. ಬಿಗ್ ಬಾರ್ಡರ್ ಬಂದಿರೋ ಸೈಡು ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫೋಲ್ಡಿಂಗಲ್ಲಿ ಪ್ಲೇಸ್ ಮಾಡಿಕೊಂಡು ಲೈನಿಂಗಿಗಿಂತ ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನಾವು ಮೈನ್ ಫ್ಯಾಬ್ರಿಕನ್ನು ಕಟಿಂಗ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಲೈನಿಂಗ್ ಅಷ್ಟು ಈಕ್ವಲ್ ಆಗಿ ಅಥವಾ ಲೈನಿಂಗಿಗಿಂತ ಕಡಿಮೆ ನೀವು ಮೈನ್ ಫ್ಯಾಬ್ರಿಕನ್ನು ಕಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸ್ಟಿಚಿಂಗ್ ಮಾಡುವಾಗ ತುಂಬಾ ಇರಿಟೇಷನ್ ಆಗುತ್ತೆ ಕ್ಲಾತು ಶಾರ್ಟೇಜ್ ಇದ್ದರೆ. ಸೊ ಆದಷ್ಟು ಲೈನಿಂಗಿಗಿಂತ ಮೈನ್ ಫ್ಯಾಬ್ರಿಕ್ ಅನ್ನೋದು ಒಂದು 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡಿಕೊಂಡು ಕಟಿಂಗನ್ನು ಮಾಡ್ಕೋಬೇಕು. ಇನ್ನೊಂದು ಸೈಡ್ ಬಾರ್ಡರ್ ಬಂದಿರೋ ಸೈಡು ನಾನು ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿಕೊಂಡೆ. ಈಗ ಓಪನಿಂಗ್ ಸೈಡು ನಮ್ಮ ಸೈಡ್ಗೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಕಡೆ 1/2 ಇಂಚ್ ಮಾರ್ಜಿನ್ ಇರೋ ಥರ ನೋಡಿಕೊಂಡು ಕಟಿಂಗನ್ನು ಮಾಡ್ಕೋಬೇಕು. ಈಗ ಶೇಪ್ ಬೆಲ್ಟ್ಸ್ನ ಮಾರ್ಕಿಂಗ್ ಮಾಡೋದಕ್ಕೆ ನೋಡಿ, ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ನಮಗೆ ಕ್ಲಾತ್ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಶೇಪ್ ಬೆಲ್ಟ್ಸ್ನ ಕಟಿಂಗನ್ನು ಮಾಡ್ಕೋಬೇಕು. ಇದು ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.